ಇವತ್ತಿನ ವಿಶೇಷ ಆವೇಶದಲ್ಲಿರುವ ಹೆಂಗಸರು, ಅಪಾಯದಲ್ಲಿರುವ ಹಲೋ ಗಂಡಸರು. ನೋಡ್ದ ಸಾಮ್ರಾಣಿ, ಇದು ಪರಿಸ್ಥಿತಿ. ನಾನು ಹೆಂಡತಿಗೆ ಎದುರ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಸಾಮ್ರಾಣಿ. ಕಾಲ ಚೇಂಜ್ ಆಗಿದೆ, ಹೆಂಡತಿರು ಚೇಂಜ್ ಆಗಿದ್ದಾರೆ. ಈ ಮಹಿಳಾ ಲೋಕ ಎಚ್ಚೆತ್ಕೊಂಡಿದೆ ಸಾಮ್ರಾಣಿ. ಎಚ್ಚೆತ್ಕೊಂಡಿದ್ರೆ ಬಾರೋ ಇಲ್ಲಿ ಅರಿ, ಮೆಣಸಿನಕಾಯಿ ಮುರಿ, ಕಾಯಿ ಸ್ವಲ್ಪ ತುರಿ, ಉಪ್ಪಿಟ್ಟು ಮಾಡಿ ನನ್ ಕರಿ ಅಂತ ಹೇಳಲೇ. ನನಗೆ ಹೆಂಡತಿ ನೋಡಿದ್ರೇನೆ ಗಡ ಗಡ ಗೊತ್ತು ತಾನೆ. ಹೋಗಲ್ಲಿ ಜಾಯಿಂಟ್ ವೀಲ್ ನನಗೆ ಹೇಳಕ್ ಬರ್ತಾನೆ. ಏಯ್ ನನ್ ಕಂಡ್ರೆ ನನ್ನ ಹೆಂಡತಿಗೆ ಎಷ್ಟು ಭಯ ಅಂತ ಗೊತ್ತೇನಾ? ನೋಡ್ತೀಯನಾ? ಏನ ಅರ್ಜೆಂಟ್ ಆಗಿ ಒಂದು ಕಾಫಿ ತಗಪ್ಪ. ಹಾಲು. ಕಾಫಿ ಕೇಳಿದ್ರೆ ಕಾಫಿ, ಟೀ, ಹಾಲು 3 ತಂದು ಕೊಡ್ತಾಳೆ. ಅದು ನಾನಂದ್ರೆ ಗಡ ಗಡ್ಡ. ಇದೀಗ ಬಂದು ಸುದ್ದಿ. ಗಂಡ ಗಡ 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 ಎನ್ನುತ್ತಿದ್ದಕ್ಕೆ ಕಾಫಿಯಲ್ಲಿ ಕಾರ್ ಕೊಟ್ಟಕ ವಿಷವನ್ನು ಹಾಕಿಕೊಟ್ಟು ಕೊಂದ ಹೆಂಡತಿ. ಕಾಫಿ ಬೇಡ ಟೀ ಕುಡಿತೀನಿ ಅಂತ ಹೊರಟವನಿಗೆ ಟೀಯಲ್ಲಿ ಟರ್ಪೆಂಟೈಲ್ ಅನ್ನು ಹಾಕಿ ಕೊಂದ ಹೆಂಡತಿ. ಕಾಫಿ ಕುಡ್ದು ನಂಗೆ ಅಭ್ಯಾಸ ಇಲ್ಲ, ಹಾಲು ಕುಡಿತೀನಿ. ಹಾಲಲ್ಲಿ ಬಾದಾಮ್ ಪುಡಿ ಎಂದುಕೊಂಡು ಜಾಂಪಾಡು ಮಾತ್ರೆಯನ್ನು ಕುಟ್ಟಿ 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 ಹಾಕಿ ಕೊಟ್ಟು ಕೊಂದ ಹೆಂಡತಿ. ಸಾಮ್ರಾಣಿ ಭಯಪಟ್ಟ ಸಾಮ್ರಾಣಿ. ಅವನಿಗೆ ಭಯ? ಭಯ ಇಲ್ಲ. ನಾನು ಅಂದ್ರೆ ನೆಂಟೆ ಕೆಳಗಡ ಮತ್ತೆ ನಾಲ್ಗೆ ತಡವರಿಸ್ತಾ ಇದೆ. ನಾಲ್ಗೆ ತಡ ಒರೆಸ್ತಾ ಇಲ್ಲ, ಮತ್ತೆ ತಡನೇ ಒರೆಸ್ತಾ ಇದೆ. ನಾನ್ ಯಾಕೋ ಹೆಂಡತಿಗೆ ಎದುರ್ಕೋಬೇಕು? ನಾವ್ ಯಾಕೋ ಎದುರ್ಕೋಬೇಕು? ಯಾಕಂದ್ರೆ ಅವ್ರಿಗೆ ನಾವು ತಾಳಿ ಕಟ್ಟಿದೀವಿ ಅದಕ್ಕೆ. ಲೇ, ಮನೆಗೆ ನಾಯಿ ಕಟ್ತವನ್ ಯಾರು? ನಾನು. ಮನೆಗೆ ಒಂದ್ ದನ ಕಟ್ಟವನ್ ಯಾರ? ನಾನು. ಈ ಮನೆ ಕಟ್ತವನ್ ಯಾರ? ನಾನು. ತಿಂಗಳಾದ್ರೆ ರೇಷನ್ ಬಿಲ್ಲು, ಕರೆಂಟ್ ಬಿಲ್ಲು, ಲೈಟ್ ಬಿಲ್ಲು ಅಷ್ಟೇ ಯಾಕೆ ಬ್ಯೂಟಿ ಪಾರ್ಲರ್ ಬಿಲ್ಲು ಕಟ್ಟವ್ರ ಯಾರ? ನಾನೇ. ಇಷ್ಟು ಬಿಲ್ ಕಟ್ದಾಗ್ಲೂ ಎದುರ್ಕೊಳ್ತಾರೋ? ನೀ ಪುಡ್ಗೋಸಿ ತಾಳಿ ಕಟ್ಟಿದಕ್ಕೆ ಯಾಕೋ ಎದುರ್ಕಂತೀಯ? ಕರೆಕ್ಟು 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 ಸಾಮ್ರಾಣಿ. ಆದ್ರೂ ಹೆಂಡತಿಗೆ ಎದುರ್ಕೋಬೇಕು ಸಾಮ್ರಾಣಿ. ಹೇಳಕ್ ಬಂದ್ಬಿಟ್ಟ, ಎದುರ್ಕೊಂಬೇಕು. ಅಣ್ಣ ಈ ಸ್ಟೇಜ್ ಮೇಲೆ ಎಷ್ಟು ಸ್ಕಿಟ್ ಮಾಡಿಲ್ಲ. ಯಾರೇ ಕಾಂಬಿನೇಷನ್ ಇರ್ಲಿ, ಅಣ್ಣಂದೇ ಡಾಮಿನೇಷನ್. ಎಲ್ಲ ಗಂಡಸರು ನಂತರನೇ ಇದ್ರೆ ಎಲ್ಲ ಹೆಂಡ್ತಿರು ಗಾಟ ಗಾಟನೆ. ಕಾಫಿ ಬೀಸ ಹಾಕ್ಬಿಡ್ತಾಳಂತ ಏನೋ ನ್ಯೂಸ್ ಅಂತೆ. ಯಾವನ್ ಕುಡಿತಾನ ಕಾಫಿ? ಎದ್ದಳ ಮೇಲೆ ಎದ್ದು ಬಾರಲ್ಲೇ. ಇದ್ಯಾಕೆ? ಯಾಕೆ? ಏನು ತಲೆಗಿಲೆ ಕೆಟ್ಟಿದ್ಯಾ? ಏನ್ ಮೈಗೆ ಹೆಂಗಿದೆ? ಏನ್ ಬದುಕ ಆಸೆ ಇಲ್ವೇನೆ? ತಗದು ಪುಟ್ಟ ಗಡ ಗಡ. ಕಾಲರ್ ಎತ್ತಿ ನನಗೆ ಕಾಫಿ ತಗೊಂಡ್ ಬಾರೇಲೆ ಅಂತ ಆರ್ಡರ್ ಮಾಡ್ತೀನೋ? ನೀನ್ ನನಗೆ 3 ಗಂಟೆ ಕಟ್ಟಿದ್ಯಾ, ಅದಕ್ಕೆ ನಾನ್ ನಿಂಗೆ 6 ಬುಲೆಟ್ ಹಾರಿಸ್ತಾ ಇದ್ದೀನಿ. ಹಗಲುಗನಸು. ಹಗಲುಗನಸ ಅಫ್ಕೋರ್ಸ್. ಏನ್ ಸಾಮ್ರಾಣಿ, ಹಗ್ಲಿಗನ್ಸು ನಿಜ ಆಗತ್ತಂತೆ? ಏನೋ ಮೇಡಮ್, ನನಗೂ ಅದೇ ಡೌಟ್ ಆಗ್ತೈತೆ. ಯಾಕೆ ಗಡ ಗಡ? ಸೈಲೆಂಟ್ ಆಗಿದ್ ನನ್ನ ಹೆಂಡತಿ ಇಷ್ಟೊಂದು ವೈಲೆಂಟ್ ಆಗ್ಬಿಟ್ಟವಳಲ್ಲ ಮೇಡಮ್. ಇದೆ ನಿಂಗಿನ್ನ ಮುಂದೆ ಸಣ್ಣ ಸಣ್ಣ ವಿಷಯಕ್ಕೂ ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಇದ್ದೆ. ಅದಕ್ಕೆ ಏನಾರ ವೈಲೆಂಟ್ ಆಗ್ಬಿಟ್ಲಾ? 7 ವೈಲೆಂಟ್ ಆಗಕ್ಕಿಂತ ಮುಂಚೆ ನಾನೇ ಏನಾರು ಮುಂದಾಲೋಚನೆ ಮಾಡ್ಕೊಬೇಕು. ಅಪ್ಪ, ಯಾರಾದ್ರೂ ನಾನು ಟಚ್ ಮಾಡ್ತೀರಾ? ಅದು ಭಯ ಅಂದ್ರೆ. ರಚಿತಾ ಮೇಡಮ್ಗೆ ಪ್ರೊಟೆಕ್ಷನ್ ಕೊಡಕ್ ಹೋಗ್ತಾ ಇದ್ದೆ. ಅಪ್ಪ, ಅವರು ಪ್ರೊಟೆಕ್ಷನ್ ಕೊಡಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರೇ. ನೀನು ಮುಚ್ಕೊಂಡ್ ಬಂದು ನನಗ್ ಪ್ರೊಟೆಕ್ಷನ್ ಕೊಡು. ನನಗೆ ಸಾರಿ
ಏನೋ ನಿಂದು ತೊಡೆ ಹೆಂಗಿದೆ ಏನಿ KGF ಅಲ್ಲಿ ಮಾಡಿದ್ಯಪ್ಪಿ ಎಸ್ ಬಾಸ್ ನಾನು ಮಾಡಿದ್ದೀನಿ ಎಲ್ಲಿ ಬಾಸ್ ಕಾಣಿಸ್ಲೇ ಇಲ್ಲ ನಿನ್ ಪಕ್ಕದಲ್ಲೇ ಕಾಲೆತ್ಕೊ ಬಿದ್ದಿರ್ತದಲ್ಲ ಎಡ ನಾನೇ ಕಡೋ ಸೂಪರ್ ಮಾಡಿದಿರ ಬಾಸ್ ಯಾವ್ದ್ರಲ್ಲ ಹೊಡ್ದೆ ಕೈಯಲ್ಲಿ ಕೈನೇ ಹಿಂಗಿದೆ ಅಂತಂದ್ರಿ ಇನ್ನು ಬಾಸ್ ಇಲ್ಲ ಪಾದ ಎಷ್ಟು ಇಂಚು ಅಂತ ಕೇಳಿದೆ ಕಣಪ್ಪ 12 ಇಂಚು ರೀ ರಾತ್ರಿ ಅಡ್ಗೆಗೆ ಏನ್ ಮಾಡ್ಲಿ ಅಂತ ಮನ್ಸನ ನೀನು ಯಾರೋ ನೀನು ನಮ್ಮನೆ ಹತ್ರ ಹಾಕೋ ಬಂದಿದ್ಯಾ ನೀನು ಇಲ್ಲ ಅವಳನ್ನ ನೆನ್ತಿ ಕಾಣಲ್ಲ ಸಾರಿ ಬಾಸ್ ಏನ್ ಬಾಸ್ ನಿಮ್ ಹೆಂಡತಿ ಒಳ್ಳೆ 90 ಬಾಟ್ಲಿ ಇದ್ದಂಗೆ ಏನೋ ಹೊಡೆಯಕ್ಕೂ ಆಗಲ್ವಲ್ಲ ನನ್ಗೆ ಚಿನ್ನ ಅವ್ರು ಶಾಕಲ್ಲಿ ಇರ್ಲಿ ನೀನು ಶಾಖ ಕೊಟ್ಟರು ಹಾಲು ತಗೊಂಡು ಅದಕ್ಕೆ ಕೇಸರಿ ಪೌಡರ್ ಉದುರ್ಸ್ಕೊಂಡು ಎಗರ್ಕೊಂಡು ಬಾ ಹೋಗು ಹಂಗೆ ಒಂದ್ ಸ್ವಲ್ಪ ವಿಷ ಹಾಕೊಂಡ್ ಬಾ ನಿಗಿರ್ಕೊಂಡು ಹೋಗ್ಲಿ ಇದು ಬ್ಲ್ಯಾಕ್ ಕಾಬ್ರಾ ಕಾಣೋ ವಿಷ ಎಲ್ಲ ಏರಲ್ಲ ಅದಕ್ಕೆ ಅನ್ಸುತ್ತೆ ಇನ್ನು ಮಕ್ಳಾಗಿಲ್ಲ ಚಿನ್ನ ನೀ ಹಾಲು ತಗೊಂಬ ಅವ್ನಿಗೆ ತೋರಿಸ್ತೀನಿ ಬಂಗು ಬಂಗು ಹಾಲ್ಗೆ ಕೇಸರಿ ಜೊತೆ 2 ದಾಸವಾಳ ಮಿಕ್ಸ್ ಮಾಡ್ಕೊಂಡು ತರ್ಲಾ ಅಯ್ಯೋ ಅದ್ರ ಜೊತೆಗೆ 2 ನುಗ್ಗೆಕಾಯಿನ ಮಿಕ್ಸ್ ಮಾಡ್ಕೊಂಬ ಏನು ಬೇಜಾರಿಲ್ಲ ಹೋಗು ಹೋಗಪ್ಪ ನೀನು ಇದೆಯಲ್ಲ ನೀನು ಪೋಲಿ ಆಗಿದ್ಯಾ ಐ ಲವ್ ಯು ಈ ಕೇಡಿನಂದಿ ಮೊದ್ಲು ತರ ಇಲ್ಲ ಈಗ ಆಸ್ತಿ ಅಂತಸ್ತು ಒಡವೆ ಐಶ್ವರ್ಯ ಎಲ್ಲ ಬಂತಲ್ಲ ಎಲ್ಲೋತ್ ನನ್ ಬಂಗಾರ ಬಂತಲ್ಲ ಅದಕ್ಕೆ ಜನಕ್ಕೆ ಹೊಟ್ಟೆ ಉರಿ ಅಲ್ಲೇ ಉರಿ ಕೇಳಿ ನಂದಿ ನಾನ್ ಮಾಕನ್ ಕೇಳಿ ನಂದಿ ಅಂತ ಕರೆಯೋದು ನನ್ನ ಸೇನೆ ಹುಡುಗರಿಗೆ ಏನಾದ್ರು ಗೊತ್ತಾದ್ರೆ ಎತ್ತಾಕೊಂಡೋಗಿ ಸಾಯಿಸ್ಬಿಡ್ತಾರೆ ಮರ್ಯಾದೆಯಿಂದ ನಂದಿ ಸಣ್ಣ ಇಲ್ಲ ನಂದಿ ಸರ್ ಅಂತ ಕರೆ ಸಮಾಧಾನ ದುಡ್ಡಿದಾಗ ಕಾಕ್ಪಿಟ್ ಮೇಲೆ ಕಾಲ್ ಹಾಕೊಂಡ್ ಕೂತವ್ರೆಲ್ಲ ಇವಾಗ ಫಾರಿನ್ ನಲ್ಲಿ ಮುಖ ಮುಚ್ಕೊ ಮೆಟ್ರೋ ಟ್ರೈನ್ ಅಲ್ಲಿ ಓಡಾಡ್ತಿದ್ದಾರೆ ಬಂಗು ಬಂಗು ಚುನ್ನು ತಗೋ ಕೇಸರಿ ಜೊತೆಗೆ 2 ದಾಸವಾಳ ಮಿಕ್ಸ್ ಮಾಡ್ಕೊಂಡು ತಂದಿದ್ದೀನಿ ಕೇಳಿಸ್ತಿದ್ಯಾ ಕೇಸರಿ ದಾಸವಾಳ ಕೇಳಿಸ್ತಿದೆ ದಾಸವಾಳದಲ್ಲಿ ಕೇಸರಿ ಚಿನ್ನ ಇಡೀ ಕರ್ನಾಟಕದಲ್ಲಿ ಹಾಲಿಗೆ ಕೇಸರಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋರು ಇಬ್ರೇ ಅಂತೆ ಹೌದಾ ಯಾರ್ಯಾರು ಒಬ್ರು ಕಿಚ್ಚ ಸುದೀಪ್ ಸರ್ ಇನ್ನೊಬ್ರು ನಾನೇ ಅವ್ರು ಹೆಂಗಾದ್ರೂ ಹುರ್ಕೊಂಡ್ ಸಾಯ್ರಿ ಅಲ್ಲ ನೀನು ಒಂದ್ ಬುಕ್ ಅಲ್ಲಿ ಓದ್ದೆ ಗುರುಸರು ಕೇಸರಿ ಮಿಕ್ಸ್ ಮಾಡ್ಕೊಂಡು ಹಾಲು ಕುಡಿತಾರಂತೆ ರೂಮರ್ ಅದು ಹೌದಾ ಮತ್ತೆ ಗುರುಸರು ಯಾಕೆ ಅಷ್ಟೊಂದು ಬೆಳ್ಳಗಿದ್ದಾರೆ ಅದು ಮಂಗ್ಳೂರ್ ನೀರೇ ಹಂಗೆ ಆದ್ರೂ ನನ್ನ ಸ್ಟ್ರಿಚ್ ಅಲ್ಲ ಬಿಡು ಚಿನ್ನ ಇವತ್ತಿನ ಹಾಲಿಗೆ ಎಷ್ಟು ರೂಪಾಯಿ ಕೇಸರಿ ಮಿಕ್ಸ್ ಮಾಡಿದೆ 3675 ರೂಪಾಯಿ 25 ಪೈಸೆ ನನ್ನ ಮನೆಯ ಒಂದು ಹೊತ್ತಿನ ಕೇಸರಿ ಖರ್ಚು ನಿಮ್ಮ ಅಣ್ಣನ ಮನೆಯಲ್ಲಿ 1 ತಿಂಗಳು ರೇಷನ್ ಆಗುತ್ತೆ ಅಲ್ವಾ ಅಣ್ಣಯ್ಯ ನನ್ನ ಗಂಡ ಬಿಸ್ನೆಸ್ ಮಾಡುವಾಗ ಛತ್ರಿ ಬುದ್ಧಿ ಯೂಸ್ ಮಾಡಿ ಆಸ್ತಿ ಮಾಡಿರೋದ್ ಕಣ ನೀನು ಯಾವ ವರ್ಷದಲ್ಲಿ ನಿಪುಣ ಕಣೆ ನನ್ ಗಂಡ ನಿನ್ ಗಂಡ ಪೆದ್ ಗುಂಡ ನೋಡೆ ನನ್ ತಂಗಿನ ನನಗೆ ಪೆದ್ಗುಂಡ ಅಂತ ರೇಗಿಸ್ತಿದ್ದಾಳೆ ನಿಮ್ ತಂಗಿ ಮಾತ್ರ ಅಲ್ಲ ಊರಲ್ಲಿರೋರು ನಿಮ್ ಹಂಗೆ ಕರೆಯೋದು ನೀವೇ ಚೇಂಜ್ ಆಗ್ಬೇಕು ಕಣ್ರಿ ಹಲೋ ಜನಕ್ಕೆ ಕಾಗೆ ಯಾವುದು ಕೋಗಿಲೆ ಯಾವುದು ಅಂತ ಗೊತ್ತು ನೀವು ಚೇಂಜ್ ಆಗದೆ ಇರೋದೇ ಒಳ್ಳೆ ಖಂಡಿತ ಸುಮ್ನಿರಲ್ಲೇ ನೀನೇನ್ ಬುದ್ಧಿವಂತ 7ನೇ ಕ್ಲಾಸಲ್ಲೇ 3 ಸಲ ಫೇಲ್ ಆದವ್ ನೀನು ನನ್ ಗಂಡ ಕ್ಲಾಸಲ್ಲಿ ಫೇಲ್ ಆದ ಆದ್ರೆ ನಿನ್ ಗಂಡ ಬ್ಲಡ್ ಟೆಸ್ಟ್ ಅಲ್ಲೇ ಫೇಲ್ ಆದವನು ನನ್ ಗಂಡ ಬ್ಲಡ್ ಟೆಸ್ಟ್ ಅಲ್ಲಿ ಫೇಲ್ ಆಗಿರ್ಬೋದಮ್ಮ ಆದ್ರೆ ನಿನ್ ಗಂಡ ಅದೇನ್ ಹೇಳು ಯೂರಿನ್ ಟೆಸ್ಟ್ ಅಲ್ಲೇ ಫೇಲ್ ಆದವನು ನಿನ್ ಗಂಡ ಒಂದ್ಸಲಿ ಮಂಡಿ ಏಟ್ ಮಾಡ್ಕೊಂಡು ಮನೆಗೆ ಬಂದಿದ್ದ ಏನಾಯ್ತು ಅಣ್ಣ ಅಂತ ಕೇಳಿದ್ರೆ ನಿಂತಿರೋ ಗಾಡಿನ ಬಂದು ಖುದ್ಬಿಡ್ತು ಅಂತ ನಿನ್ ಗಂಡ ಏನ್ ಬುದ್ಧಿವಂತ ಅಣ್ಣ ವಿಧಾನಸೌಧ ಅಂದ್ರೆ ಏನಣ್ಣ ಅಂತ ಕೇಳಿದಕ್ಕೆ ಅಲ್ಲಿ ಸೌದೆ ಮಾಡ್ತಾರಲ್ಲ ಅಂದಿದ್ದ ನಿನ್ ಗಂಡ ಏನ್ ಕಮ್ಮಿ ಇಲ್ಲ ಕಣೆ ನನ್ ಗಂಡನ ವಿಷಯಕ್ಕೆ ಬಂದ್ರೆ ನೆಟ್ಗಿರಲ್ಲ ಏನ ಮಾಡ್ತ್ಯಾ ಏನ್ ಹೊಡಿದ್ಯಾ ಹೊಡಿಯೇ ಹೊಡಿಯೇ ಸುಮ್ನೆ ಹೇಳಿದ್ರೆ ಹೊಡ್ತೇ ಬಿಟ್ಲು ಅವಳು ಹಂಗೆ ಕೇಳಿದ್ರೆ ಕೊಟ್ಟು ಬಿಡ್ತಾಳೆ ಮುಲಾಜೆ ಇಲ್ಲ ನನ್ಗೆ ಹೊಡ್ತೇನೆ ಬಾರೆ ಹೆಂಗ ಬಿಡ್ತೀನಿ
ಜಗಳ ಆಡ್ಬೇಕಾದ್ರೆ 4 ಜನ ಇದ್ವಿ, ಈಗ 3 ಜನ ಇದ್ದೀವಿ. ನಾನು, ನನ್ನ ತಂಗಿ ಗಂಡ. ಹೌದು, ನನ್ನ ತಂಗಿ ಗಂಡ ತಂಗಿ ಎಲ್ಲಿ? ನನ್ನ ತಂಗಿ ಗಂಡ ತಂಗಿ ಎಲ್ಲಿ? ಉದವಿ ನಿನ್ ಹೆಂಡತಿ ಅಂತ ಹೇಳು ಮಂಗಂತೆ ನಿನ್ನಂತ ಪೆದ್ಗುಂಡ ಜೊತೆ ಹೇಗತ್ತೆ ಯಾರ ಜೊತೆ ಅಪೀಟ್ ಆಗಿರ್ಬೇಕು. ಹಂಗಿದ್ರೆ ನನ್ನ ಹೆಂಡತಿ ಎಲ್ಲಿ? ಇಲ್ಲಿ ಮಲ್ಲಿ. ಬಿ ಸೀರಿಯಸ್. ಏಯ್ ಎತ್ತ ಗೈನ ಕಾರ್ ಮೇಲೆ ಕೈ ಇಡಕ್ಕೆ ಎಷ್ಟೋ ಧೈರ್ಯ ನಿನಗೆ? ಈ ಕಿತ್ತೋದ ಕಾರ್ನ ಕಳ್ಳು ಕೊಟ್ರು ಎಲ್ಲ ಇದಕ್ಕೆ ಇಷ್ಟೊಂದು ಬಿಲ್ಡಪ್. ಲೇ ನನ್ ಗಂಡನ್ ಯಾಮಾರ್ಸಿದ್ದು ಅಲ್ದೆ ಇವಾಗ ಏನೇನೋ ಹೇಳ್ತಾ ಇದ್ದೀರಾ? ನಾನೇನು ಯಾಮಾರ್ಸಿಲ್ಲ, ಇನ್ನು ನಾನು ಕೋಳಿ ಫಾರ್ಮ್ ಬಿಸ್ನೆಸ್ ಹಾಳು ಮಾಡಿದ್ದು ನೀನು ಗಂಡ. ಏನ್ರಿ ಮಾಡಿದ್ರಿ? ಕೋಳಿ ಫಾರ್ಮ್ ಇಟ್ಟಿದ್ವಿ ಕಣೆ. ಕೋಳಿ ಫಾರ್ಮ್ ಅಲ್ಲಿ ಕೋಳಿ ದಪ್ಪ ಆಗ್ಲಿ ಅಂತ ಕೋಳಿ ರೂಮ್ ಹೋಗಿ ಇಂಜೆಕ್ಷನ್ ಚುಚ್ತಾ ಇದ್ದ. ಅದು ಕೆಮಿಕಲ್ದು. ಅದನ್ನ ತಿಂದು ಜನ ಸಾಯ್ತಾ ಇದ್ರು. ಸೊ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳ್ದೆ, ಜನ ಸತ್ರ ನನಗೇನು, ನಾವು ತಿನ್ಬಾರ್ದು ಅಷ್ಟೇ, ಹಾಳಾಗೋಗ್ಲಿ. ಮಿನರಲ್ ವಾಟರ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಸಖತ್ತಾಗೆ ನಡೀತಾ ಇತ್ತು. ಹೌದು, ಅದಕ್ಕೂ ಕಲ್ಲು ಹಾಕಿದ ನಿನ್ನ ಗಂಡ. ಮಿನರಲ್ ವಾಟರ್ ಕುಡಿಸ್ತೀನಿ ಅಂತ ಬೋರ್ವೆಲ್ ನೀರು ಕುಡಿಸ್ತಾ ಇದ್ದ. ಅದಕ್ಕೆ ಮಿನರಲ್ ವಾಟರ್ ಟೇಸ್ಟ್ ಬರಲಿ ಅಂತ ಕೆಮಿಕಲ್ ಮಿಕ್ಸ್ ಮಾಡ್ತಿದ್ದ. ಅದಕ್ಕೆ ಇನ್ಸ್ಪೆಕ್ಟರ್ಗೆ ಹೇಳ್ದೆ. ತಪ್ಪಲ್ವಾ ಅಣ್ಣ? ತಪ್ಪು ಗಿಪ್ಪ ಅಂದ್ರೆ ತಪ್ಪೆ ತಗೊಂಡು ನೋಡ್ಬಿಡ್ತೇನೆ. ಯಾವುದೇ ತಪ್ಪು ಈಗಿನ ಕಾಲದಲ್ಲಿ ಹಿಂಗೆ ದುಡ್ಡು ಮಾಡಕ್ಕಾಗೋದು, ಹಿಂಗೆ ಬದುಕ್ಬೇಕು, ನಾವ್ ಹಿಂಗೆ ಬದುಕ್ತೀವಿ. ಯಾರಾದ್ರೂ ಹಾಳಾದ್ರೂ ನಮಗೇನೆ. ಆಯ್ತಣ್ಣ, ಆಯ್ತು. ನಿನ್ ಬಿಸ್ನೆಸ್ ಲಾಸ್ ಆಯ್ತು ಅಂತ ನನ್ ಗಂಡ ನಾನು ಅಡುವೆ ಅವ್ರ ಮನೆ ಮಾರಿ ದುಡ್ಡು ತಂದ್ಕೊಟ್ರೆ ನೀನೊಂದು ಹೊಸ ಕಂಪ್ನಿ ಓಪನ್ ಮಾಡ್ದೆ. ಅದೇನಾಯ್ತು? ಲಾಸ್ ಆಯ್ತು. ಸುಳ್ಳು. ಅದ್ನೆಲ್ಲ ನುಂಗಿ ನೀರ್ ಕುಡ್ದಿದ್ಯಾ ನೀನು? ಇಲ್ಲ, ಕೇಸರಿ ಹಾಲು ಕುಡ್ದೆ. ನುಂಗಿ ನೀರ್ ಕುಡಿಯಕ್ಕೆ ನಾನೇನು ನಿಮ್ ತರ ಭಿಕಾರಿನಾ? ಬೆನ್ನಲ್ ಬಿತ್ತಂಗಿಗೆ ಎಂತ ಮಾತು ಹೇಳ್ಬಿಟ್ಟ ಅಣ್ಣ. ಬಂಗು ಬಾ, ನಾವು ಕೇಸರಿ ಜೊತೆಗೆ ದಾಸವಾಳನ್ನು ಮಿಕ್ಸ್ ಮಾಡ್ಕೊಂಡು ಹಾರ್ಕೊಂಡು ಕುರಿಯೋಣ. ಅಪ್ಪ ದೇವ್ರೆ, ಈ ಭೂಮಿ ಮೇಲೆ ಇರೋರ್ಗೆಲ್ಲರಿಗೂ ಒಬ್ಬಟ್ಟಲ್ಲಿ ಊಟ ಇಟ್ಟಂಗ್ ಮೆದ್ದಿಟ್ಟೆ. ನನಗ್ ಮಾತ್ರ ಯಾಕಪ್ಪ ಇಟ್ಟು ಸಗಣಿ ಇಟ್ಟೆ? ನನ್ ಕೂಗು ನಿನಗೆ ಕೇಳಿಸ್ತೀನೇನಪ್ಪ? ಮಗ ಅದೇನಪ್ಪ, ಎಲ್ಲಿದ್ಯೋ? ಇಲ್ಲೇ ಸ್ವಲ್ಪ ಸೈಡ್ ವಿಂಗ್ ನೋಡು. ಮಂಗನ್ ತರ ಐತಿ, ಮಂಗನ್ ತರ ಆಗೋಗಿದ್ಯಲ್ಲ. ಯಾಕೋ ಇಷ್ಟೊಂದು ಡಿಪ್ರೆಷನ್ ಅಲ್ಲಿ ಇದೆಯಾ? ಮಗ, ಈ ಭೂಮಿಲಿ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಮೋಸ, ಈ ಎಲ್ಲ ಮೋಸ. ಏನಾಯ್ತು? ಅಯ್ಯೋ ಅದೇನಂತ ಹೇಳಿ ದೊಡ್ಡಮ್ಮ, ಅದು ಬೇರೆ ಸ್ಕಿಟ್ಕಣೋ ಇದ್ರಲ್ಲಿ ನನ್ನ ಅತ್ತಿಗೆ